ಕಾಂಗ್ರೆಸ್ನಲ್ಲಿನ ಖಾತೆ ಹಂಚಿಕೆ ಜಟಾಪಟಿಗೆ ತೆರೆ ಬಿದ್ದಿದೆ. ಕೊನೆಗೂ ಅಧಿಕೃತವಾಗಿ ಸಚಿವರಿಗೆ ಖಾತೆ ಹಂಚಿಕೆಯಾಗಿದೆ. ಸಚಿವರ ಖಾತೆ ಪಟ್ಟಿಗೆ ರಾಜ್ಯಪಾಲರು ಅಂಕಿತವನ್ನ ಹಾಕಿದ್ದಾರೆ. ಲೋಕಭವನದಿಂದ ಸಚಿವರ ಅಧಿಕೃತ ಖಾತೆ ಪಟ್ಟಿ ಈಗ ಪ್ರಕಟವಾಗಿದೆ. ಹಲವು ದಿನಗಳಿಂದ ಖಾತೆ ಯಾವಾಗ ಹಂಚಿಕೆ ಆಗುತ್ತೆ ಅಂತ ಈ ನೂತನ ಸಚಿವರು ಕಾದು ಕೂತಿದ್ರು. ಈಗ ಹೈಕಮಾಂಡ್ ಅಂತಿಮ ಪಟ್ಟಿಯನ್ನ ಪ್ರಕಟ ಮಾಡಿದೆ. ರಾಜ್ಯಪಾಲರು ಈ ಪಟ್ಟಿಯನ್ನ ಪ್ರಕಟಿಸಿದ್ದಾರೆ. ಅಧಿಕೃತವಾಗಿ ಸಚಿವರಿಗೆ ಈಗ ಖಾತೆ ಹಂಚಿಕೆಯಾಗಿದೆ. ಹಲವರಿಗೆ ಅದೇ ಖಾತೆ, ಈ ಹಿಂದೆ ಏನು ಖಾತೆಗಳಿದ್ವು ಅದೇ ಖಾತೆ ಮುಂದೂಡಿಕೆ ಆಗಿರುವುದು. ಅದರ ಜೊತೆಗೆ ಹೊಸಬರಿಗೆ ಹಲವು ಖಾತೆಗಳನ್ನು ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈಗ ಖಾತೆ ಹಂಚಿಕೆಯಾಗಿದೆ. ಯಾರಿಗೆಲ್ಲ ಯಾವ ಖಾತೆಯನ್ನ ಹಂಚಿಕೆ ಮಾಡಿದ್ರು, ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ? ವೀರೇಶ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಎರಡನೇ ಹಂತದ ಕ್ಯಾಬಿನೆಟ್ ವಿಸ್ತರಣೆ ಏನಾಯಿತು, ಆ ವಿಸ್ತರಣೆ ಆದ ನಂತರದಲ್ಲಿ ಒಂದು ವಾರಕ್ಕೂ ಹೆಚ್ಚಿನ ದಿನಗಳ ಆದ ನಂತರದಲ್ಲಿ ಈಗ ಖಾತೆ ಹಂಚಿಕೆ ಆಗಿದೆ. ಇರುವಂತಹ ಕೆಲವೇ ಸಾಕಷ್ಟು ಜನ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ಅಸಮಾಧಾನಿತ ಹಿರಿಯ ಶಾಸಕರ ಅಸಮಾಧಾನ ಒಂದು ಕಡೆಗೆ, ಮತ್ತೊಂದು ಕಡೆಗೆ ಅವರನ್ನ ಮನವೊಲಿಸುವಂತದ್ದು ಆ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇದರ ನಡುವೆ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಗೊಂದಲಗಳಾಗಬಾರದು, ಅಸಮಾಧಾನ ಭುಗಿಲೇಳಬಾರದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಳಿದು ತೂಗಿ ಲೆಕ್ಕಾಚಾರ ಹಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಡದಂತೆ ಕಾಣಿಸ್ತಿರುವಂತದ್ದು. ಬಹುತೇಕ ಇಂದಿನ ಯಾರೆಲ್ಲ ಸಚಿವರಾಗಿ ಕೆಲಸ ಮಾಡಿದ್ರು, ಯಾವ ಖಾತೆಯಲ್ಲಿ ಕೆಲಸ ಮಾಡಿದ್ರು, ಅದೇ ಖಾತೆಗಳನ್ನ ಮರು ಹಂಚಿಕೆಯನ್ನ ಮತ್ತು ಅದೇ ಖಾತೆಗಳನ್ನ ಕೊಡುವಂತ ಪ್ರಯತ್ನವೂ ಕೂಡ ಸರ್ಕಾರ ಮಾಡದಂತಿದೆ. ಉದಾಹರಣೆಗೆ ಕಾರ್ಮಿಕ ಇಲಾಖೆಯಲ್ಲಿ ಸಂತೋಷ್ ಲಾಡ್ ಅವರು ಕಳೆದ ಬಾರಿ ಸಚಿವರಾಗಿ ಕೆಲಸ ಮಾಡಿದ್ರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಮಧು ಬಂಗಾರಪ್ಪನವರು ಶಿಕ್ಷಣ ಇಲಾಖೆಯ ಸಚಿವರಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲಾ ಶಿಕ್ಷಣದ ಸಚಿವರಾಗಿ ಕೆಲಸ ಮಾಡಿದ್ರು. ಅದೇ ರೀತಿಯಾಗಿ ಸಹಕಾರ ಇಲಾಖೆ ಅಂತ ಬಂದಂತ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಅವರು ಹಿಂದೆ ಬಿಜೆಪಿ ಸರ್ಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಸಹಕಾರ ಇಲಾಖೆಯ ಸಚಿವರಾಗಿ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಹೀಗೆ ಶಿವರಾಜ್ ತಂಗಡಿಗೆ ಅವರು ಕಳೆದ ಬಾರಿ ಏನು ಇಲಾಖೆಯಲ್ಲಿ ಕೆಲಸ ಮಾಡಿದ್ರು ಅದೇ ಖಾತೆ ಹಂಚಿಕೆಯನ್ನ ಮಾಡಿರುವಂತದ್ದು. ಬಹುತೇಕ ಹೊಸ ಸಚಿವರಿಗೆ ಈಗ ಅಜಯ್ ಸಿಂಗ್ ಆಗಿರಬಹುದು, ಬಸವಂತಪ್ಪ ಅವರಾಗಿರಬಹುದು, ಅವರಿಗೆ ಕೊಟ್ಟ ಖಾತೆಗಳನ್ನು ಕೊಟ್ಟರೆ ಉಳಿದಂತ ಹಿರಿಯರಿಗೆ ಹಿಂದೆ ಯಾವ ಖಾತೆಗಳಲ್ಲಿ ನಿಭಾಯಿಸಿದ್ರು, ಯಾವ ಇಲಾಖೆಯ ಜವಾಬ್ದಾರಿಯನ್ನು ನಿಭಾಯಿಸಿದ್ರು ಅದೇ ಇಲಾಖೆಯ ಜವಾಬ್ದಾರಿಗಳನ್ನ ಮತ್ತೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಸದನದಲ್ಲಿ ಯಾವುದೇ ರೀತಿಯ ಹೆಚ್ಚು ಗೊಂದಲಗಳ ಆಗುವುದಿಲ್ಲ ಅಂತ ಅಭಿಪ್ರಾಯಗಳಿದ್ದಾವೆ. ಆದ್ರೆ ಒಂದಷ್ಟು ಮ್ಯಾನೇಜ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಡೆಪ್ಯೂಟಿ ಸ್ಪೀಕರ್ ವಿಚಾರಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಎಸ್ ಪೊನ್ನಣ್ಣ ಅವರನ್ನ ನೇಮಕ ಮಾಡಲಾಗಿತ್ತು. ಅವರು ಕೂಡ ಅಸಮಾಧಾನ, ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಟಿದ್ರು. ಇದೇ ಸಿದ್ದರಾಮಯ್ಯನವರು ಕಳಿಸಿದಂತ ಲಿಸ್ಟ್ ನಲ್ಲೂ ಕೂಡ ಅವರ ಹೆಸರು ಇತ್ತು ಅನ್ನುವಂತ ಅನೇಕ ಅಭಿಪ್ರಾಯಗಳಿದ್ದಾವೆ. ಹಾಗಾಗಿ ಇವತ್ತು ಕ್ಯಾಬಿನೆಟ್ ವಿಸ್ತರಣೆ ಆದ ನಂತರದಲ್ಲಿ ಸಿದ್ದರಾಮಯ್ಯನವರ ಮುನಿಸು ಮೌನವೂ ಕೂಡ ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು. ಅದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಮಾಹಿತಿ ರವಾನೆ ಆಗಿತ್ತು. ಹೀಗಾಗಿ ಅವರಿಗೂ ಕೂಡ ಈಗ ಸಮಾಧಾನ ಪಡಿಸುವಂತ ಕೆಲಸ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನವನ್ನು ಕೊಡುವಂತ ಕೆಲಸವನ್ನು ಮಾಡಿರುವಂತದ್ದು. ಮತ್ತೆ ಕ್ಯಾಬಿನೆಟ್ ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ಮಂಕಾಳ್ ವೈದ್ಯ ಅವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು. ಕೊನೆ ಹಂತದಲ್ಲಿ ಬದಲಾವಣೆಯಾಗಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೀಗಾಗಿ ಈಗ ಅವರಿಗೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನು ಕೊಟ್ಟು ಒಂದಷ್ಟು ಸಮಾಧಾನ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಆದ್ರೆ ಅಧಿಕೃತವಾಗಿ ಈ ಹಿಂದೆ ಸಚಿವರಿಗೆ ಕೊಡುವಂತದ್ದು ಏನೋ ದೊಡ್ಡ ಮಟ್ಟದ ಒಂದಷ್ಟು ಬದಲಾವಣೆಗಳು 2028ರ ಚುನಾವಣೆಯನ್ನು ಗುರಿಯಾಗಿಸಿಕೊಂಡು ಸರ್ಕಾರ ಒಂದು ಕ್ಯಾಬಿನೆಟ್ ವಿಸ್ತರಣೆ ಮಾಡುತ್ತೆ, ಮತ್ತೆ ಖಾತೆ ಹಂಚಿಕೆಯನ್ನು ಮಾಡುತ್ತೆ. ಸರ್ಕಾರದ ಇಮೇಜ್ ಅನ್ನು ಜಾಸ್ತಿ. ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಸಚಿವ ಜಮೀರ್ ಅಹಮದ್ಗೆ ವಸತಿ ಖಾತೆ, ರಾಮಲಿಂಗಾರೆಡ್ಡಿಗೆ ಅರಣ್ಯ ಪರಿಸರ ಖಾತೆಯನ್ನು ನೀಡಲಾಗಿದೆ. ಸಚಿವ ಲಕ್ಷ್ಮಣ್ ಸವದಿಗೆ ಸಹಕಾರ ಖಾತೆಯನ್ನು ನೀಡಿದ್ದಾರೆ. ರುದ್ರಪ್ಪ ಲಮಾಣಿಗೆ ಸಕ್ಕರೆ ಮತ್ತು ಜವಳಿ ಖಾತೆ, ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ ಖಾತೆಯನ್ನು ನೀಡಿದ್ದಾರೆ. ಯುಟಿ ಖಾದರ್ಗೆ ಆರೋಗ್ಯ ವಕ್ಫ್ ಖಾತೆ, ಟಿ ರಘುಮೂರ್ತಿಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ, ಇನ್ನು ಅಜಯ್ ಸಿಂಗ್ಗೆ ಸಣ್ಣ ನೀರಾವರಿ ಖಾತೆಯನ್ನು ನೀಡಲಾಗಿದೆ. ಚಲವರಾಯಸ್ವಾಮಿಗೆ ಜಲಸಂಪನ್ಮೂಲ ಖಾತೆಯನ್ನು ನೀಡಿದ್ದಾರೆ. ಮಧು ಬಂಗಾರಪ್ಪಗೆ ಈ ಹಿಂದೆ ಏನು ಶಿಕ್ಷಣ ಖಾತೆಯನ್ನು ನೀಡಲಾಗಿತ್ತು ಅದೇ ಖಾತೆ ಮುಂದೂಡಲಾಗಿದೆ. ಇನ್ನು ಬಸವರಾಜ ರಾಯರೆಡ್ಡಿಗೆ ಉನ್ನತ ಶಿಕ್ಷಣ ಖಾತೆಯನ್ನು ನೀಡಿದ್ದಾರೆ. ಹನುಮಂತು, ಈಗ ನೋಡಿ, ಈ ಹಿಂದೆ ಕೆಲವರಿಗೆ ಇದೇ ಖಾತೆಯನ್ನು ನೀಡಲಾಗಿತ್ತು, ಮತ್ತೆ ಈಗ ಅದೇ ಖಾತೆಯನ್ನು ಕೊಟ್ಟಿರೋದು. ಅದರ ಜೊತೆಗೆ ಕೆಲ ಖಾತೆಗಳು ಈ ಹಿಂದೆ ಯಾರಿಗೆಲ್ಲ ಖಾತೆಯನ್ನು ಕೊಡಲಾಗಿತ್ತು ಅದನ್ನ ಬದಲಾವಣೆ ಮಾಡಿದ್ದಾರೆ. ಇಲ್ಲಿ ಅಸಮಾಧಾನ ಸ್ಫೋಟ ಆಗಲ್ವಾ?
ಪ್ರವೀಣ್, ಇಲ್ಲಿ ಅಸಮಾಧಾನ ಸ್ಫೋಟ ಅನ್ನುವಂಥದ್ದು ಸಹಜವಾಗಿಯೇ ಖಾತೆ ಹಂಚಿಕೆ ವಿಚಾರದಲ್ಲಿ ಯಾವ ರೀತಿ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಅದನ್ನ ಕಾದು ನೋಡಬೇಕಾಗಿದೆ. ಇಲ್ಲಿ ಪ್ರತಿಪಕ್ಷಗಳು ಸಾಕಷ್ಟು ಪಟ್ಟನ್ನ ಹಿಡಿದಿರುವಂತದ್ದು ಬಿ ನಾಗೇಂದ್ರ ಅವರ ರಾಜೀನಾಮೆ ಕೊಡಬೇಕು, ಇಲ್ಲ ಅಂತಂದ ಹೇಳಿದ್ರೆ ಅಧಿವೇಶನ ನಡೆಸಲಿಕ್ಕೂ ಬಿಡಲ್ಲ ಅನ್ನುವಂತ ವಾದವನ್ನ ಮುಂದಿಟ್ಟಿದ್ರು. ನಾಳೆಯಿಂದ ಪ್ರಾರಂಭ ಆಗುವಂತಹ ಅಧಿವೇಶನದಲ್ಲೂ ಕೂಡ ಬಹುತೇಕ ಈ ಹಿಂದಿನ ಇಲಾಖೆಯ ಜವಾಬ್ದಾರಿ ಹೊತ್ತಂತ ಸಚಿವರಿಗೆ ಪ್ರತ್ಯುತ್ತರ ಕೊಡುವಂತದ್ದು, ಇಲಾಖೆಯ ವಾರು ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಕೊಟ್ಟಂತ ಮಾಹಿತಿಯನ್ನ ಪ್ರೆಸೆಂಟ್ ಮಾಡುವಂತದ್ರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಬಹುತೇಕ ಮೊದಲ ಬಾರಿ ಸಚಿವರಾದಂತವರಿಗೆ ಸಾಕಷ್ಟು ಒಂದಷ್ಟು ಗೊಂದಲಗಳು ಕೂಡ ಆಗಬಹುದು. ಆದ್ರೆ ಇಡೀ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮತ್ತೆ ಅವರ ಕ್ಯಾಬಿನೆಟ್ ಅಲ್ಲಿ ಮಹಿಳಾ ಸಚಿವರಿಲ್ಲ ಅನ್ನುವಂತಹ ಚರ್ಚೆ ವಿಷಯ ಸಾಕಷ್ಟು ಟೀಕೆಗೆ ಒಳಗಾಯಿತು, ಮತ್ತೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಯಿತು. ಇದೀಗ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಮಹಿಳಾ ಸಚಿವರು ಇಲ್ಲದಂತ ಕಾರಣಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಏನು ಖಾತೆ ಏನಿದೆ ಅದು ಕೂಡ ಹಂಚಿಕೆಯನ್ನ ಮಾಡಿಲ್ಲ ಅನ್ನುವಂತ ಟೀಕೆಯೂ ಕೂಡ ಅಧಿವೇಶನ ಬಹುತೇಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಿಲ್ಲದೆ ಮಹಿಳಾ ಸಚಿವರು ಇಲ್ಲದೆ ಬಹುತೇಕ ಫಿಕ್ಸ್ ಅನ್ನುವಂಥದ್ದು. ಆದ್ರೆ ಅಸಮಾಧಾನದ ವಿಚಾರ ಅಂತ ಬಂದಾಗ ಹಿರಿಯ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಹಿರಿಯ ಶಾಸಕರು ಯಾರೆಲ್ಲ ಅಸಮಾಧಾನ ಹೊರಹಾಕಿದ್ರು, ಬೇಸರವನ್ನ ಇಟ್ಕೊಂಡಿದ್ರು, ಅವರನ್ನ ಭೇಟಿ ಮಾಡುವಂತ ಹಾಗೆ ಸಂಪರ್ಕದಲ್ಲಿ